ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 18/2/2026 ಏನ್ ನಡೀತಾ ಇದೆ. ಸೊ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡ್ಕೊಳ್ಳಿಕ್ ಹೋದ್ರೆ US ಮಾರ್ಕೆಟ್ಸ್ ಆಕ್ಚುಲಿ ಕ್ಲೋಸ್ ಆಗಿದ್ದು ಫ್ಲಾಟ್ ಪಾಸಿಟಿವ್, ವೆರಾಸ್ ಯುರೋಪಿಯನ್ ಮಾರ್ಕೆಟ್ಸ್ಗಳು ಫ್ಲಾಟ್ ಕ್ಲೋಸ್ ಪಾಸಿಟಿವ್. ವೆರಾಸ್ ಈವನ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಚೈನೀಸ್ ಅಂಡ್ ಅದರ್ ಮಾರ್ಕೆಟ್ಸ್ ಅಲ್ಲಿ ಹಾಲಿಡೇ ಇತ್ತು. ವೆರಾಸ್ ಜಪನೀಸ್ ಅಂಡ್ ನಮ್ಮ ಗಿಫ್ಟ್ ನಿಫ್ಟಿ ನೋಡಿದ್ರ ದೇ ಆರ್ ಲುಕಿಂಗ್ ಅಬೌಟ್ ಅಟ್ ಲೀಸ್ಟ್ 40 to 50 ಪಾಯಿಂಟ್ಸ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಂತೂ ಡೆಫಿನೆಟ್ಲಿ ಆಗತ್ತೆ ಅನ್ನೋ ಸ್ಥಿತಿ ಇದೆ. ADR angle ಇಂದ ನೋಡಿದ್ರೆ ಎಸ್ ಅಫ್ಕೋರ್ಸ್ ಇನ್ಫೋಸಿಸ್ ಫ್ಲಾಟ್, ವಿಪ್ರೋ ಇಸ್ ನೆಗೆಟಿವ್ ಬೈ 2%, HDFC Bank and ICICI Bank in line with Indian market and Dr. Reddy is positive. Overall angle ಇಂದ ತಗೊಂಡ್ರೆ ಸೊ ಲುಕಿಂಗ್ ಅಟ್ ದ ಆರ್ಬಿಟ್ರೇಜ್ ಪಾಯಿಂಟ್ ಆಫ್ ವ್ಯೂ, ಎಸ್ ADR ಆರ್ ಪಾಸಿಟಿವ್. ಓಕೆ, FID ಆಕ್ಟಿವಿಟಿ ನೋಡಿದ್ರೆ FI ದವರು ಹಾರ್ಡ್ಲಿ 995 crore ಬೈ ಮಾಡಿದ್ದಾರೆ ಅನ್ 187 crore DI ದವ್ರು ಬೈ ಮಾಡಿದ್ದಾರೆ. ಒಟ್ನಲ್ಲಿ ಇವರು ಪಾಸಿಟಿವ್ ಇದ್ದಾರೆ. ಓಕೆ, ಓವರಾಲ್ ಆಂಗಲ್ ಇಂದ ಈ ಕಥೆನೂ ಆಯ್ತು ಅನ್ಕೊಳ್ತೀನಿ. ವಾಟ್ ಅಬೌಟ್ FI ಆಕ್ಟಿವಿಟಿ ಡೆರಿವಿಟಿವ್ ಡೇಟಾ? ಸೊ ಲುಕ್ ಆಟ್ ಹಿಯರ್, ಇಲ್ಲಿ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಹೆಂಗಿದಪ್ಪ ಅಂದ್ರೆ ಎಸ್ FI ದವ್ರು ಸ್ಟಿಲ್ ಬೇರಿಸಿದ್ದಾರೆ. ಈ ಎಲ್ಲ ಡೇಟಾ ನೆಟ್ ಕಾಲ್ಸ್, ನೆಟ್ ಪುಟ್ಸ್ ಮತ್ತು ನೆಟ್ ಶಾರ್ಟ್ ಕಾಲ್ಸ್ನ ಲೈಕ್ ಶಾರ್ಟ್ ಫ್ಯೂಚರ್ಸ್ ನೋಡಿದ್ರೆ ಸ್ಟಿಲ್ ಬೇರಿಸಿದ್ದಾರೆ, ಬಟ್ ರೆಡ್ಯೂಸ್ ಮಾಡಿದ್ದಾರೆ ಶಾರ್ಟ್ ಪೊಸಿಷನ್ಸ್ನ. ಬಟ್ ಕ್ಲೈಂಟ್ ನಾವು ಬುಲಿಶ್ ರೈಟ್, ಬಟ್ ಸ್ವಲ್ಪ ರೆಡ್ಯೂಸ್ ಮಾಡಿದೀವಿ ಅಥವಾ ಕೂಲಿಂಗ್ ಡೌನ್ ಆಗಿದೆ, ಬಟ್ ರೋ ಹ್ಯಾವ್ ಟರ್ನ್ ಬುಲಿಶ್ ಹಿಯರ್. ಈ ಸ್ಥಿತಿಗಳನ್ನೆಲ್ಲ ಅಬ್ಸರ್ವೇಷನ್ ಮಾಡಿದ್ರ ಸೊ ಲುಕಿಂಗ್ ಅಟ್ ದ ಫ್ಯಾಕ್ಟ್ ಹಿಯರ್, ಮಾರ್ಕೆಟ್ನಲ್ಲಿ ಸ್ವಲ್ಪ ಬುಲಿಶ್ನೆಸ್ ಬಿಲ್ಡಪ್ ಆಗೋ ಸಾಧ್ಯತೆ ಇದೆ. ಸೊ ಅಥವಾ ಸೈಡ್ ವೇ ತರ ಹೋಗುವ ಚಾನ್ಸಸ್ ಕೂಡ ಇದೆ. ಓಕೆ, ಆಲ್ ದಿಸ್ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಆಗಿದೆ. ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಏನಿದೆ, ಓಕೆ, ಇವತ್ತು ಹೆವಿ ಡೇಟಾಗಳು ಯಾವುದೂ ಇಲ್ಲ, ಬಟ್ FOMC ಮಿನಿಟ್ಸ್ ಮೀಟಿಂಗ್ ಡೇಟಾ ಕೂಡ ಬರ್ತಾ ಇದೆ. ಅದು ನೈಟ್ 12:30 ಆಸ್ಪಾಸ್ ಬರ್ತಾ ಇದ್ದು. ಓಕೆ, ಓವರ್ ದ ಟೈಮ್ ದಿಸ್ ಕುಡ್ ಬಿ ಹ್ಯೂಜ್ ಅಪ್ ಅಂಡ್ ಡೌನ್. ಸೊ ಇವನ್ ಮಾರ್ಕೆಟ್ ಕೂಡ ನಾಳೆಗೆ ಎಫೆಕ್ಟ್ ಆಗುವ ಡೇಟಾ ಇದು. ಓಕೆ, ಸೊ ಡೂ ಅಬ್ಸರ್ವ್ ದಿಸ್ ಒನ್. ಅಂಡ್ ಇವನ್ ಸಂಜೆ ಕ್ರೂಡ್ ಆಯಿಲ್ ಇನ್ವೆಂಟರಿ ಡೇಟಾ ಬರುತ್ತೆ, ಆಯಿಲ್ ಮಾರ್ಕೆಟ್ ಇಫೆಕ್ಟ್ ಆಗೋ ಸಾಧ್ಯತೆ ಇದೆ. ಸೊ ಓವರ್ ಆಲ್ ಮಾರ್ಕೆಟ್ ಏನ್ ಹೇಳ್ಕೊಡ್ತಾ ಇದೆ, ಗಿಫ್ಟ್ ನಿಫ್ಟಿ ಇಸ್ ಓಪನಿಂಗ್ ಅಬೌಟ್ 40 to 50 ಪಾಯಿಂಟ್ಸ್ ಅಂತೂ ಪಕ್ಕಾ ಪಾಸಿಟಿವ್ ಇದೆ. ಸೊ ವಾಟ್ ಆಕ್ಚುಲಿ ಓಪನ್ ಟುಡೇ, ಓಕೆ, ಸೊ ವುಡ್ ಬಿ ಅರೌಂಡ್ 25,760 ಮೇಲ್ಗಡೆ ಓಪನ್ ಆಗುತ್ತೆ ಅನ್ಕೋತೀನಿ. 750 ಮ್ಯಾಜಿಕಲ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದು. ಇದನ್ನ ದಾಟ್ಕೊಂಡ್ರೆ ಮಾರ್ಕೆಟ್ ಮೊಮೆಂಟಮ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಎಸ್, ಲೆಟ್ಸ್ ಸಿ ಟುಮಾರೋ ಲೈಕ್ ಇವತ್ತು ಓಪನಿಂಗ್ ಯಾವ ರೀತಿ ಆಗುತ್ತೆ ಅಂತೇಳಿ. ಆಯಿಲ್ ಮಾರ್ಕೆಟ್ ಏನಾಗ್ತಾ ಇದೆ, ಲುಕ್ ಎಟ್ ಹಿಯರ್. ನಿನ್ನೆ ಡಿಸ್ಕಷನ್ ಮಾಡ್ತಾ ಇದ್ವಿ ಈ ಪಾಯಿಂಟ್ನ. ಲುಕಿಂಗ್ ದಿಸ್ ಪಾಯಿಂಟ್, ಇನ್ನೂ ಮಾರ್ಕೆಟ್ ಇನ್ನೂ ಪ್ರಾಫಿಟ್ ಕೂಡ ಹೊಟ್ಟಿಲ್ಲ ಅನ್ಕೋತೀನಿ. ಪಾಯಿಂಟ್ ಆಫ್ ದಿಸ್ ಒನ್ ಡೇ ಆಂಗಲ್ ಇಂದ ನೋಡ್ಕೊಂಡ್ರೆ ಏನ್ ಗೊತ್ತಾಗತ್ತೆ. ಸೊ ಇಟ್ ಇಸ್ ಜಸ್ಟ್ 1 hour ಆಂಗಲ್. ದಿಸ್ ಇಸ್ ಅ ಬ್ರೇಕ್ ಡೌನ್ ಲೆವೆಲ್, ಬ್ರೇಕ್ ಡೌನ್ ಆಗಿದೆ, ಬಟ್ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೆಡ್ ಇದೆ 61.5 ಹತ್ರ ಮಾರ್ಕೆಟ್ ಹಾಲ್ಟ್ ಆಗೋದು. ಓಕೆ, ಬಟ್ ಇದರ ಮೇಲೆಗಡೆ ಹೋಲ್ಡ್ ಆದ್ರೆ ಮೇಲೆಗಡೆ ಹೋಗೋ ಸಾಧ್ಯತೆ. ಸ್ಟಿಲ್ ಮಾರ್ಕೆಟ್ ಇಟ್ ಇಸ್ ನಾಟ್ ಗಿವಿಂಗ್ ಅ ಕ್ಲಿಯರ್ ಡೈರೆಕ್ಷನ್. ಸ್ಟಿಲ್ ಮಾರ್ಕೆಟ್ ಇಸ್ ಅ ವೇಟಿಂಗ್ ಫಾರ್ ಅ ಮೊಮೆಂಟಮ್ ಹಿಯರ್. ಗೋಲ್ಡ್ ಏನಾಗ್ತಾ ಇದೆ, ಗೋಲ್ಡ್ ಇಸ್ ಜಸ್ಟ್ ರಿಕವರಿಂಗ್ ಅಥವಾ ಟೈಮ್ ಪಾಸ್ ಆಗ್ತಾ ಇದ್ದು. ಎಲ್ಲ ಡ್ರಾಯಿಂಗ್ ತೆಗೆದಾಕ್ಬಿಡ್ತೀನಿ. ಓಕೆ, ಇದೊಂದು ಲೆವೆಲ್ ಲುಕ್ ಹಿಯರ್, ಐ ರಿಪೀಟ್ ಹಿಯರ್, ರಿಮೂವ್ ದ ಡ್ರಾಯಿಂಗ್ಸ್ ಹಿಯರ್. ಓಕೆ, ಯಾವ ರೀತಿ ಕಾಣುತ್ತೆ, ಒನ್ ಟೈಪ್ ನಿಮ್ಗೆ ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣ್ತಾ ಇದೆಯಾ? ಹೌದು, ಕಾಣ್ತಾ ಇದೆ. ಸೊ ಅದರ ಜೊತೆಗೆ ಇಲ್ಲೊಂದು ಹಿಸ್ಟಾರಿಕಲ್ ಲೆವೆಲ್ ಸಪೋರ್ಟ್ಸ್ ಪ್ಲೇ ಆಗ್ತಾ ಇದ್ದು. ಹೌದು, ಪ್ಲೇ ಆಗ್ತಾ ಇದೆ. ಪುಟಿಂಗ್ ಇಟ್ ದಿಸ್ ಒನ್ ಇನ್ ಟ್ರೆಂಡ್ ಲೈನ್ ಹಾಕೋಣ. ಲುಕ್ ಹಿಯರ್, ಹೌದು, ಟ್ರೆಂಡ್ ಲೈನ್ ಕೂಡ ಇದ್ದು. ಸೊ ಎಸ್, ಮಾರ್ಕೆಟ್ ಕ್ಯಾನ್ ಬಿ, ಐ ರಿಪೀಟ್ ಹಿಯರ್, ಕ್ಯಾನ್ ಬಿ ಬ್ರೇಕಿಂಗ್ ದಿಸ್ ಡಬ್ಲ್ಯೂ ಪ್ಯಾಟರ್ನ್, ಕ್ಯಾನ್ ಗೋ ಅಪ್ ಸೈಡ್ ಅನ್ನೋ ಸ್ಥಿತಿ ಇದೆ. ಸೊ ಈಗ ಯಾವಾಗಾದ್ರೂ ಥಿಂಕ್ ಮಾಡ್ತಾ ಇದ್ರೆ 4,900 ಮೇಲೆಗಡೆ ಮಾರ್ಕೆಟ್ ಹೋದ್ರೆ ಸೊ 4,965 ಅಥವಾ 5,000 ಕ್ಯಾನ್ ಬಿ ಅಚೀವ್ಡ್ ಅನ್ನೋ ಸ್ಥಿತಿ ಇದೆ. ಚೆಕ್ಔಟ್ ಮಾಡ್ಕೊಳ್ತೀರಿ. ಓಕೆ, ವಿತ್ ದಿಸ್ ಆಲ್ ಡಿಸ್ಕಷನ್ ಮಾರ್ಕೆಟ್ ನಮ್ಗೆ ಓಪನ್ ಆಗ್ತಾ ಇರೋದು ಪಕ್ಕಾ ಆಯಿತು. ಎಸ್, ಇಟ್ ಈಸ್ ಪಾಸಿಟಿವ್ ಓಪನ್ ಫಾರ್ ಡೇ. ಓಕೆ ಓಕೆ, ಯೂಟ್ಯೂಬ್ ಕಮೆಂಟ್ಸ್ ಅಲ್ಲಿ ಇರುವ ಸ್ಟಾಕ್ಗಳನ್ನ ನೋಡಬೇಕಾದ್ರೆ ದಿಸ್ ಇಸ್ DVG. ಓಕೆ, ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್, ದಿಸ್ ಒನ್ ಡೇಟಾ ಡೇ ಆಂಗಲ್. ಓಕೆ, ಸ್ಪೈಕ್ ಆಗ್ತಾ ಇದೆ, ಬಟ್ ಸಮಥಿಂಗ್ ಇಸ್ ನಾಟ್ ಗೋಯಿಂಗ್ ವೆಲ್ ಹಿಯರ್. ಸೊ ಎಸ್, ಅಫ್ಕೋರ್ಸ್ ಇತ್ತೀಚೆಗೆ ಬಂದಿರುವ ಸ್ಟಾಕ್, ಬಟ್ ಮೇಜರ್ ಇಲ್ಲಿ ರಿಜೆಕ್ಟ್ ಆಗ್ತಾ ಇರುವ ಜಾಗನ, ಇಂಪಾರ್ಟೆಂಟ್ ರಿಜೆಕ್ಷನ್ಸ್ ಇದೆಯಾ, ಇದೆ, ಇಲ್ಲಿ ನೋಡ್ಕೊಳ್ತೀರಿ. ಅದೇ ಜಾಗನ ಎಳ್ಕೊಂಡೋದ್ರೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಇಲ್ಲಿ ಯಾಕೆ ರಿಜೆಕ್ಟ್ ಆಗ್ತಾ ಇದೆ. ಸೊ ಡೂಯಿಂಗ್ ಹೆವಿ ವಾಲ್ಯೂಮ್ ಹಿಯರ್ ಇದ್ರೂ ಕೂಡ ಮಾರ್ಕೆಟ್ ಎಕ್ಸ್ಟೆಂಡ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಕೂಡ ಹೆವಿ ಇದಾರೆ ಅಂತ ಅರ್ಥ. ಸೊ ಈ ಜಾಗದಲ್ಲಿ ನೋಡ್ಕೊಳ್ತೀರಿ, ಕ್ಯಾಂಡಲ್ಗಳು ಏನು ಲೈಕ್ ಮೇಲ್ಗಡೆ ವಿಕ್ ಇದ್ದು ಕೆಳಗಡೆ ವಾಲ್ಯೂಮ್ ಸಖತ್ತಾಗಿದ್ರೆ ಲುಕಿಂಗ್ ಲೈಕ್ ದಿಸ್ ಪಾಯಿಂಟ್, ಇಟ್ ಈಸ್ ಹೆವಿಲಿ ಸೆಲ್ಲರ್ಸ್ ಆಕ್ಟಿವ್ ಏರಿಯಾ. ಸೊ 800ಗಳ ಮೇಲೆ ಹೋದ್ರೆ ಮಾತ್ರ ಮೊಮೆಂಟಮ್ ಇದೆ, ಅಥವಾ ನೀವು ಇಮಿಡಿಯೇಟ್ ಇಲ್ಲಿಂದ ರಿಜೆಕ್ಷನ್ ನ ಕಾಣಬಹುದು ಅನ್ನುವ ಸ್ಥಿತಿ ಇದೆ. ಸೊ ಮಾರ್ಕೆಟ್ ಈಸ್ ಜಸ್ಟ್ ಲುಕಿಂಗ್ ಫಾರ್ ಅ ಲಾಂಗ್ ಅನ್ವೈಂಡಿಂಗ್ ಸ್ಥಿತಿ ಇದೆ. ಚೆಕ್ಔಟ್ ಫಾರ್ not for going for a long but for a short, but 800 above is a long position.
ಅಸ್ಟ್ರಲ್. ಸೊ ಲೆಟ್ಸ್ ಸಿ ಅಸ್ಟ್ರಲ್ ಒಳಗಡೆ ಏನು ನಡೀತಾ ಇದೆ. ಸೊ NSE, ಓಕೆ ಫೈನ್. ಸೊ ಪಾಯಿಂಟ್ ಹಿಯರ್ ಮಾರ್ಕೆಟ್ ಈಸ್ ಬ್ರೇಕಿಂಗ್ ಆ್ಯಂಡ್ ಗೋಯಿಂಗ್ ಅಪ್ಸೈಡ್ ಹಿಯರ್. ಅರ್ಲಿಯರ್ ಏನೋ ಡಿಸ್ಕಷನ್ ಮಾಡಿದ್ವಿ, ಎಲ್ಲ ಡ್ರಾಯಿಂಗ್ನ ತೆಗೆದಾಗ ಕಾರಣ. ಬಟ್ ಇಂಪಾರ್ಟೆಂಟ್ ಅರ್ಲಿಯರ್ ಲೆವೆಲ್ನ ಮಾರ್ಕೆಟ್ ಬ್ರೇಕ್ಔಟ್ ಮಾಡ್ಕೊಂಡಿತ್ತು. ಸೊ 1593 ಅಥವಾ 1600 ಮೇಲ್ಗಡೆ ನಿಂತ್ಕೊಂಡಿದ್ದು, ಪಾಸಿಟಿವ್ನೆಸ್ ಕಂಟಿನ್ಯೂ ಆಗ್ತಾ ಇದ್ದು. ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ನಾವು ಕಾಣ್ತಾ ಇರುವುದು ಅರೌಂಡ್ ದಿಸ್ ಏರಿಯಾ. ಸೊ ಮಾರ್ಕೆಟ್ ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಮಚ್ ಏರಿಯಾ. ಸೊ ಇವತ್ತಿನ ಟಾಪ್ ಬ್ರೇಕ್ ಆದ್ರೆ 1650 ಒಂದು ಮೇಜರ್ ಲೆವೆಲ್ ಏನಿಲ್ಲ, ದಾಟ್ಕೊಂಡ್ರೆ 1700ವರೆಗೂ ಹೋಗುವ ಎಲ್ಲ ಸಾಧ್ಯತೆನ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಹಿಯರ್. ಸೊ ಬಜಾಜ್ ಫೈನಾನ್ಸ್ ಬಗ್ಗೆ ಒಂದು ಕ್ವೆಶನ್ ಇದೆ ಅನ್ಕೋತೀನಿ. ಸೊ ವಾಟ್ ಹ್ಯಾಪನಿಂಗ್ ಇದೆ ಬಜಾಜ್ ಫೈನಾನ್ಸ್? ಓಕೆ, ಇದರ ಮೊನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ 1033 ಅಥವಾ 35 ಲೆವೆಲ್ನ ದಾಟಿದ್ರೆ ಮೇಲ್ಗಡೆ ಹೋಗೋದ್ ಬಗ್ಗೆ. ಸೊ ಮಾರ್ಕೆಟ್ ಏನು ಮಾಡಿದೆ, ಆಫ್ಟರ್ ದ ಬಿಗ್ ಮೂವ್ಸ್ ಆಫ್ 2 days ಸ್ವಲ್ಪ ಹಾಲ್ಟ್ ಮಾಡ್ತಾ ಇದೆ. ಸೊ ಇದೇ ರೀತಿ ಇವತ್ತು ಕೂಡ ಕಂಟಿನ್ಯೂ ಆದರೆ ಸೈಡ್ವೇ ಇರುತ್ತೆ. ಬಟ್ ಅಬೌವ್ ದಿಸ್ ಲೆವೆಲ್ ಓನ್ಲಿ ಎ ಮೊಮೆಂಟಮ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಓಕೆ, ಇಂಟ್ರಾಡೇ ಆಂಗಲ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ. ಓಕೆ, ಕಮಿಂಗ್ ಟು ದ 30 minutes ಆಂಗಲ್, ಲುಕ್ ವಾಟ್ಸ್ ಹ್ಯಾಪನಿಂಗ್ ಹಿಯರ್. ಸೊ 30 minutes ಆಂಗಲ್ ಪ್ರಕಾರ ಇಲ್ಲೊಂದು ಸಪೋರ್ಟ್ ಇದೆ. ಓಕೆ, 1008 ಅನ್ಕೊಳ್ರಿ ಎಕ್ಸಾಕ್ಟ್ಲಿ. ಇದನ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ದಿಸ್ ಕುಡ್ ಬಿ ಸೆಲ್ ಆಫ್ ಅನ್ನುವ ಸ್ಥಿತಿ ಇದೆ. ಇಲ್ಲ ಈ ರೇಂಜ್, ಬಟ್ ಟ್ರೆಂಡಿ ಬೇಕು, ಸ್ವಿಂಗ್ ಅಥವಾ ಫ್ರೀ ವೇ ಬೇಕಪ್ಪ ಅಂದ್ರೆ 1033 ಅಥವಾ ಮೇಲೆಗಡೆ ಹೋದ್ರೆ ಮಾತ್ರ. ಓಕೆ, ಆಲ್ ಎಟ್ ಆಲ್ ಆಂಗಲ್ ಎಲ್ಲ ಕಮೆಂಟಲ್ಲಿರುವ ಸ್ಟಾಕ್ಗಳ ಬಗ್ಗೆ ಕೂಡ ಡಿಸ್ಕಷನ್ ಆಗಿದ್ದು. ಓವರಾಲ್ ಮಾರ್ಕೆಟ್ ಇಸ್ ಶೋಯಿಂಗ್ ಇಯರ್ಸ್ ಜಸ್ಟ್ ಪಾಸಿಟಿವ್ ಓಪನ್ ಅಥವಾ 40 to 50 ಪಾಯಿಂಟ್ಸ್ಗಳ ಪಾಸಿಟಿವ್ ಓಪನ್ ಶೋಕಾಸ್ ಮಾಡ್ತಾ ಇದ್ದು. ಇಂಪಾರ್ಟೆಂಟ್ ಡೇಟಾ ಇಲ್ಲ, ಬಟ್ FOMC ಮಿನಿಟ್ ಮೀಟಿಂಗ್ಸ್ ಬಗ್ಗೆ ಇಂಪಾರ್ಟೆಂಟ್ ಡೇಟಾ ಇರೋದ್ರಿಂದ ಅಥವಾ ಬರುವ ಸ್ಥಿತಿ ಇರೋದ್ರಿಂದ ಮಾರ್ಕೆಟ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಪ್ರೊವೈಡೆಡ್ ವಿ ಹ್ಯಾವ್ ಅ ಫ್ರೀ ವೇ ಅಬೌಟ್ 25,750, ಅದರ ಮೇಲೆಗಡೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ದಟ್ಸ್ ಅ ಗುಡ್ ಥಿಂಗ್ಸ್ ಟು ಗೋ ಹಿಯರ್, ಬಟ್ ವೇಟ್ ಫಾರ್ ಹೈಯರ್ ಲೋ ಸ್ಟ್ರಕ್ಚರ್, ದೆನ್ ಮಾರ್ಕೆಟ್ ವಿಲ್ ಗಿವ್ ಯು 2500 and 26,000 ಅಲ್ಟಿಮೇಟ್ ಟಾರ್ಗೆಟ್ಸ್ ಆಫ್ ದ ಡೇ. ಎನಿವೆ, ಏನೋ ಚೇಂಜಸ್ ಇದ್ರೆ ಟೆಲಿಗ್ರಾಮಲ್ಲಿ ಅಥವಾ ಯೂಟ್ಯೂಬ್ ಲೈವಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು